ಎಲ್ಲರಿಗೂ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಎಲ್ಲರೂ ನೋಡ್ಲಿತ್ರಿ ಪ್ರೀವಿಯಸ್ 2 ವ್ಲಾಗ್ಸ್ ಅಂತ ನಾನೇ ವ್ಲಾಗ್ಸ್ ಮಾಡಿ ಹಾಕ್ಲಿತ್ತೀನಿ. ಮೇ ಬಿ ನೆಕ್ಸ್ಟ್ ವ್ಲಾಗ್ ಅಮ್ಮಂದೇ ಬರ್ತದ್ರಿ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 99% ನೆಕ್ಸ್ಟ್ ವ್ಲಾಗ್ ಆಲ್ಮೋಸ್ಟ್ ಅಮ್ಮಂದೇ ಬರ್ತದ್ರಿ. ಎದಕ್ಕಂದ್ರೆ ಅವರು ಊರಿಂತ್ರ ಬರ್ಲಿಕತ್ತಾರ. ನಿಮಗೆ ಗೊತ್ತೇ ಅದ ನಮ್ದು ವ್ಲಾಗ್ ಸ್ಟಾರ್ಟ್ ಆಗೋದೇ ಮಾರ್ನಿಂಗ್ ರೂಟೀನ್ ಇಂತ್ರ ತಳಿ ಹೊಡೋದು ರಂಗೋಲಿ ಹಾಕುದಂತಂದು. ಈಗ ನೀವು ನೋಡ್ಲಿತ್ತಿರಲ್ಲ, ನಮಗ ಹೆಂಗ ಅನಿಸ್ತಿರ್ತದ ಅಂತಂದ್ರ ಒಳಗ್ ಜಲ್ದಿ 6 o'clock, ಈಗಂತ 6 o'clock ಈಗ ಹೇಳಿತ್ತು ಥಂಡಿ ಸಂಬಂಧ್ರಿ. ನಮಗ್ ಹೆಂಗ ಅನಿಸಿರ್ತದ ಅಂತಂದ್ರ ಒಳಗ್ ಕಸಾದ ಹುಡುಗಿ ಸುಮ್ಮಿಂಗ್ ಕೂತಾಗ ಹೊರಗ್ ನೋಡ್ತಿರ್ತೀವಿ. ಅಂದ್ರ ಭಾಳ ಬೆಳಕ್ ಆಯ್ತೇನ ಅಂತಂದ್ ಒಂಥರ ಗಿಲ್ಟ್ ಫೀಲ್ ಆಗ್ತದ ನಮಗೆ. ಯಾಕಂದ್ರ ಅಮ್ಮ ಜಲ್ದಿ ರಂಗೋಲಿ ಹಾಕ್ಬಿಡ್ತಿದ್ಲಲ್ಲ. ರಂಗೋಲಿ ನಶಿಕ್ನಾಗಿನ ಬೆಳಕ್ ಆಗೋಷ್ಟ್ರಾಗಿನೇ ತುಳಸಿ ಮುಂದ್ ದೀಪ, ತಳಿ, ರಂಗೋಲಿ ಎಲ್ಲ ಮುಗಿದ್ ಬಿಡ್ತಿದ್. ಒಂದ್ ಸ್ವಲ್ಪ ಹೊರಗೆ ಹಿಂಗ್ ಬರೀ ಜಸ್ಟ್ ಹಣಿಕೆ ಹಾಕಿದ್ರ ಫುಲ್ ಏನ್ ವಾವ್ ಎಷ್ಟ್ ಮಸ್ತ್ ಅಲ್ಲ ಅಂತ ಒಂಥರ ಏನೋ ಪಾಸಿಟಿವ್ ಆಗಿ ಭಾಳ ಫೀಲ್ ಆಗ್ತಿತ್ರಿ. ನಾವೇ ಅಮ್ಮನ ಮುಂದಮ್ಮ ಎಷ್ಟ್ ಮಸ್ತ್ ಅಲ್ಲ ಅಂತ ಈ ತರ ನಾವು ಅದ್ರ ಬಗ್ಗೆನೇ ಒಂದ್ ಸ್ವಲ್ಪ ಕೂತ್ ಮಾರ್ನಿಂಗ್ ಟೈಮ್ನಾಗೆ ಚರ್ಚೆ ಮಾಡಿದ್ದು ಭಾಳ ಬರೀ. ಹಂಗೆ ನಮಗೀಗ ಅಂತ ಸ್ವಲ್ಪ ಹಿಂಗ ಬೆಳಕಾದ್ಕೊಂಡು ಏನಾಗ್ತದೆ, ಎಲ್ಲಾರು ಮಂದಿ ಅಡ್ಡಾಳಕ್ ಚಾಲು ಮಾಡ್ಬಿಡ್ತಾರ. ಅವಾಗೆಲ್ಲ ಕಸ ಹುಡುಗುದು ಹಿಂಗ್ ಮಾಡಿದ್ಕೊಂಡು ನಮಗೂ ಒಂಥರ ಹಿಂಗ ಅನಿಸ್ತದ. ಬಟ್ ಇರ್ಲಿ, ಏನ್ ಮಾಡ್ಲಿಕ್ ಆಗುದಿಲ್ಲ ಈಗ. ಓಕೆ, ನಾವು ಈಗ ಒಂದು ಸಣ್ಣ ಮುಂಜಾನೆ ಮಾತು ಕೇಳ್ಕೊಂಡು ನಮ್ಮ ವಿಡಿಯೋನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಸಹನೆ ಮನುಷ್ಯನ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೋಪ ಮನುಷ್ಯನ ಮಾನಸಿಕ ಶಕ್ತಿಯನ್ನು ಕುಗ್ಗಿಸುತ್ತದೆ. ದೂರದಿಂದ ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿ ಸುಖವಾಗಿರುವಂತೆ ಕಾಣುತ್ತಾನೆ, ಆದರೆ ಅವನ ಬಗ್ಗೆ ತಿಳಿದಾಗಲೇ ಅವನ ಜೀವನ ಸತ್ಯ ತಿಳಿಯುವುದು. ಎಷ್ಟು ಮೀನಿಂಗ್ಫುಲ್ ಅದ ನೋಡ್ರಿ ಇದು ಮಾತು. ಈಗ ಇಂಗ್ಲಿಷ್ನಾಗ ಒಂದು ಥಾಟ್ ಅದ್ರಿ, ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರ. ಆಮೇಲೆ ನಾವು ದೂರದಿಂದ ಯಾರೋ ಒಬ್ರು ಆಕಸ್ಮಿಕ ಒಬ್ರು ಫ್ರೆಂಡ್ ಆಗ್ಯಾರ ಅಂತಂದ್ರ ಆಟೋಮೆಟಿಕ್ ಆಗಿ ಅವ್ರಿಗೆ ನಂಬಿ ಆಮೇಲೆ ಅವರೇ ಹಿಂಗೆ ಇದ್ದಾರ ಜಡ್ಜ್ ಮಾಡೋದನು ಕರೆಕ್ಟ್ ಅಲ್ರಿ. ಅದಕ್ಕಂದ್ರೆ ಅವ್ರು ಆ ಮೂಮೆಂಟಿಗೆ ಅಷ್ಟು ನಮ್ಗೆ ಹೊಂದ್ಕೊಂಡಿರ್ತಾರ, ನಮ್ಗೆ ಅಟ್ಯಾಚ್ ಆಗಿರ್ತಾರ, ಇನ್ನೊಂದು ಸ್ವಲ್ಪ ಶೇರ್ ಮಾಡ್ಕೊಂಡಿರ್ತಾರ ಅಂತಂದು ಕಂಪ್ಲೀಟ್ಲಿ ಇವ್ರು ಹಿಂಗೆ ಇದ್ದಾರ ಅಂತನೂ ಜಡ್ಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಅದು ಬಿಡ್ರಿ, ಈಗ ಸೆಕೆಂಡ್ ಥಾಟ್ ಒಳಗ ಈಗ ದೂರಿಂದ ನೋಡ್ತಿರ್ತೀವಿ, ಇವ್ರು ಯಾವತ್ತೂ ಎಷ್ಟು ಸಂತೋಷದಿಂದ ಇದ್ದಾರಲ್ಲ, ಎಷ್ಟು ನಕ್ಕೋತಿರ್ತಾರಲ್ಲ ಅಂತ ನಾವು ನೋಡಿ ಇವ್ರ ಜೀವನನು ಬಹಳ ಸುಖದಿಂದ ಅದ ಅಂತನೂ ಜಡ್ಜ್ ಮಾಡೋದು ಇರಂಗಿಲ್ಲ ಅಂತ ಜಡ್ಜ್ ಮಾಡಬಾರ್ದು ಅಂತ ನನ್ನ ಥಾಟ್. ಇದಕ್ಕಂದ್ರೆ ಅವ್ರವ್ರ ಕಷ್ಟ ಎಲ್ಲ ಅಂದ್ರೆ ಅವ್ರೊಂದು ಸ್ಥಾನಕ್ಕೆ ಬರ್ಬೇಕಂದ್ರೆ ಹಿಂದೆ ಭಾಳ ಕಷ್ಟಪಟ್ಟಿರ್ತಾರೆ. ನೀವು ಸುಖದಿಂದ ಇರ್ಬೇಕಂದ್ರೆ ಹಿಂದೆ ಕಷ್ಟ ಇದ್ದಲ್ಲಿ ಸುಖ ಇರ್ತದ. ಅದು ಒಂದು ನಾ ಅನ್ಕೊಂಡಿನಿ. ಈ ಮಾತು ಮೀನಿಂಗ್ ಇನ್ನ ಭಾಳ ಅದರಿ. ಹಂಗೆ ನೋಡ್ಕೋತ ಹೋದ್ರೆ ಭಾಳ ಅಂದ್ರೆ ಭಾಳ ಆಳವಾಗ್ಯದ. ಬಟ್ ನಾ ಇದಿಷ್ಟ ಅನ್ಕೋತೀನಿ. ಆಮೇಲೆ ಇನ್ನ ಅದ ಹೇಳ್ಕೋಕೂತ್ರೆ ಈ ವಿಡಿಯೋ
ನಿನ್ನಿದ್ದು ಮತ್ತು ಇವತ್ತಿಂದು ಎರಡೂ ವ್ಲಾಗ್ ಮಿಕ್ಸ್ ಮಾಡಿ ಒಂದೇ ಒಂದು ವ್ಲಾಗ್ ಒಳಗೆ ಹಾಕ್ಲಿಕತ್ತೀನಿ ನೋಡ್ರಿ. ನಾವು ನಿನ್ನೆ ಏನು ಮಾಡ್ಕೊಂಡಿದ್ವಿ ನಾಷ್ಟಾಕಂತಂದ್ರೆ, ನಾನು ಮೊನ್ನೆ ವ್ಲಾಗ್ನಾಗೆ ಹೇಳೀನಿ, ಒಂದು 2 ಡೇಸಿಗೆ ಬರೋಂಗೆ ದೋಸೆ ಹಿಟ್ಟು ನೆನೆ ಹಾಕಂತ ಅಮ್ಮ ಹೇಳಿದ್ಲು. ಹಿಂಗಾಗಿ ಮೊನ್ನೆ ದೋಸೆ ಅಂತೂ ಮಾಡ್ಕೊಂಡು ತಿಂದೀವಿ. ನಿನ್ನೆ ನಾವೇನು ಮಾಡಿದ್ವಿ ಅಂದ್ರೆ, ನಮ್ಮ ತಂಗಿಗೆ ಒಂದು ಸ್ವಲ್ಪ ಪಡ್ಡು ಭಾಳ ಇಷ್ಟ ಆಗ್ತಾವ್ರಿ. ದೋಸೆ ಹಿಟ್ಟು ಹಿಂದಿನ ದಿನದಿತ್ತಂದ್ರೆ ನಾವು ನಮ್ಮ ತಂಗಿಗೆ ಪಡ್ಡು ಮಾಡಿಕೊಡು ನವ್ಯ ಅಂತ ಹೇಳಿದ್ಲು. ಹಿಂಗಾಗಿ ನಾ ಏನು ಮಾಡಿದೆ, ನನಗೆ ದೋಸೆನೇ ಸೇರ್ತಾವ, ನಾ ದೋಸೆ ಮಾಡ್ಕೊಂಡೆ. ಹಿಂಗಾಗಿ ಇಬ್ಬರದು ಒಂದೇ. ಈಗ ಹೆಂಗೂ 4-4 ಒಲಿ ಆಗ್ಯಾವ. ಎಷ್ಟು ಬೇಕಷ್ಟು ನಾವು ಐಟಮ್ಸ್ ಮಾಡ್ಬೋದ್ರಿ. 4 ಒಲಿ ಅಂತಂದ್ರೆ ಭಾಳ ಫಾಸ್ಟ್ ಆಗ್ತದೆ. ಅದಕ್ಕೆ ಫಸ್ಟಿಗೆ ನಾವೇನು ಮಾಡಿದ್ವಿ, ಒಂದು ಸ್ವಲ್ಪ ರಾಗಿ ಗಂಜಿ ಕುಡಿದ್ರಾಯ್ತು ಅಂತಂದು ಒಂದು ಸ್ವಲ್ಪ ರಾಗಿ ಗಂಜಿ ಮಾಡ್ಕೊಂಡ್ವಿ ರೀ. ರಾಗಿ ಗಂಜಿಗೆ ನಾ ಏನು ಹಾಕಿನಂತಂದ್ರೆ ಅಂದ್ರೆ ನಾವಿಬ್ಬರಿಗೆ ಅಂತಂದ್ರೆ ಒಂದು ಮುಷ್ಟಿಯಷ್ಟು ರಾಗಿ ಹಿಟ್ಟು, ಆಮೇಲೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟು, ಸ್ವಲ್ಪ ಜೀರಿಗೆ, ಹಿಂಗ, ಉಪ್ಪು, ಕಲ್ಲುಪ್ಪು ಹಾಕ್ತೀನಿ ರೀ. ನಾ ಇಷ್ಟು ಹಾಕಿ ರಾಗಿ ಗಂಜಿಯನ್ನು ಮಾಡಿದೆ ರೀ. ಅದಾದ್ಮೇಲೆ ಈಗ ದೋಸೆ ಹಿಟ್ಟು ಹಾಗೆ ಅಂತೂ ಮಾಡ್ಕೊಳಕಿನ ಒಂದು ಸ್ವಲ್ಪ ಅದ್ರೊಳಗೆ, ಈಗ ನಾ ಒಂದು ಸ್ವಲ್ಪ ಹಿಂದಿನ ದಿನ ಸಂತಿಗೆ ಹೋಗಿ ಒಂದು ಸ್ವಲ್ಪ ಕಾಯಿಪಲ್ಯ ತೊಗೊಂಬಂದಿದ್ದೆ ರೀ. ತೊಪ್ಪಳು, ಉಳ್ಳಾಗಡ್ಡಿ, ಕೊತ್ತಂಬರಿ, ಸ್ವಲ್ಪ ಪೀಸ್ ಇವೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ಮಾಡಿದ್ರೆ ಇನ್ನೊಂದು ಉತ್ತಪ್ಪ ಟೈಪ್ ಅಂತಾರಲ್ಲ, ಆ ಟೈಪ್ ಮಾಡಿ ತಿಂದ್ರೆ ಏನೋ ರುಚಿ ಆಗ್ತದೆ ಅಂತ ಅನ್ಕೊಂಡು ತೊಪ್ಪಳು ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡೆ ರೀ. ಆಮೇಲೆ ಒಂದು ಸ್ವಲ್ಪ 1-2 ಅಥವಾ 3 ಅಷ್ಟೇ ಹಸಿಮೆಣ್ಸಿಕಾಯಿ, ಸ್ವಲ್ಪ ಜೀರಿಗೆ, ಅರಿಶಿನ ಪುಡಿ ಇಷ್ಟೆಲ್ಲ ಹಿಟ್ಟೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ದೋಸೆ, ಉತ್ತಪ್ಪ ಮತ್ತು ಪಡ್ಡು ಎರಡನ್ನೂ ಒಮ್ಮೆ ರೆಡಿ ಮಾಡಿದೆ ರೀ. ಎರಡೂ ಆಟೋಮೆಟಿಕ್ಕಾಗಿ ಎರಡು ನಾಷ್ಟ ಒಮ್ಮೆ ರೆಡಿ ಆಯ್ತು ನೋಡ್ರಿ. ಈಗ ಹಿಂಗೆ ದೋಸೆ ಹಿಟ್ಟೊಳಗೆ ಹಿಂದಿನ ದಿನದ್ದು ಇರ್ತದಲ್ಲ, ಹಿಂಗೆ ದೋಸೆ ಹಿಟ್ಟೊಳಗೆ ಈ ಥರದ್ದೆಲ್ಲ ವೆಜಿಟೇಬಲ್ಸ್ ಹಾಕಿ ತಿನ್ನೋದ್ರಿಂದ ಅದೊಂಥರ ಟೇಸ್ಟೇ ಬೇರೆ ಬರ್ತದೆ. ಸ್ಪೆಷಲಿ ಈಗ ಹೆಂಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ದೋಸೆ ಆದಮೇಲೆ ಅದೊಂಥರ ಟೇಸ್ಟ್. ಅದಕ್ಕಂದ್ರೆ ಇವು ವೆಜಿಟೇಬಲ್ಸ್ ಏನು ಹಾಕ್ತೀವಲ್ಲ, ಅದಕ್ಕೆ ಜಾಸ್ತಿ ಎಕ್ಸ್ಟ್ರಾ ಫ್ಲೇವರ್ ಕೊಡ್ತದೆ ನನಗೆ ಅನಿಸ್ತದೆ. ಈಗ ಹೆಂಗೆ ಒಂದು ಫೋಟೋ ಒಳಗೆ ಈಗ ಫಿಲ್ಟರ್ಸ್ ಹೆಂಗೆ ಫಿಲ್ಟರ್ ಹಾಕಿದ್ಕೊಂಡು ಎಷ್ಟು ಚಂದ ಫೋಟೋ ಆಗ್ತದಲ್ಲ, ಆ ರೀತಿ ದೋಸೆಗೆ ಒಂದು ಮೆರುಗು ಕೊಡ್ತದೆ ಇನ್ನೂ ಜಾಸ್ತಿ ವೆಜಿಟೇಬಲ್ಸ್, ತೊಪ್ಪಳು ಉಳ್ಳಾಗಡ್ಡಿ. ಹಾಗೆ ಇನ್ನೊಂದು ಟ್ರೈ ಮಾಡ್ಬೋದ್ರಿ ನಾವು. ಹೆಂಗಂತಂದ್ರೆ ಈಗ ಮೆಂತೆ ಪಲ್ಯ ಅದು ಇರ್ತದಲ್ಲ, ಆ ಮೆಂತೆ ಪಲ್ಯ ಫ್ರೈ ಮಾಡೋದ್ರಿ, ತಾಳ್ಸೋದು. ಬರೀ ಎಣ್ಣೆ ಎಣ್ಣೆ ಏನು ಹಾಕ್ಬಾರ್ದ್ರಿ, ಬರೀ ಜಸ್ಟ್ ಫ್ರೈ ಮಾಡಿ ಅದು ಮೆಂತೆ ಒಂದು ಸ್ವಲ್ಪ ಹಿಂಗೆ ಅಂದ್ರೆ ಒಂದು ಸ್ವಲ್ಪ ಬ್ಲ್ಯಾಕಿಶ್ ಟೈಪ್ ಕಲರ್ ಬರುತನ ಸ್ವಲ್ಪ ಸಣ್ಣ ಲೋ ಫ್ಲೇಮಿಟ್ ಫ್ರೈ ಮಾಡಿ ಇದ್ರೊಳಗೆ ದೋಸೆ ಹಿಟ್ಟೊಳಗೆ ಮಿಕ್ಸ್ ಮಾಡಿ ಹಾಕಿದ್ರೆ ಅದು ಭಾರಿ ಟೇಸ್ಟ್ ಆಗ್ತದ್ರಿ. ನನಗೆ ಅದು ಭಾಳ ಸೇರ್ತದ. ಈಗ ಮುಂಜಾನೆ ಅಷ್ಟು ಟೈಮ್ ಇರಲಿಲ್ಲ, ಮೊದಲೇ ಲೇಟ್ ಆಗಿತ್ತು ಅಂತ ಅಂದ್ಕೊಂಡು ಇಷ್ಟೇ ನಾ ಮಾಡಿದೆ ರೀ. ಹಾಗೆ ಮಾಡ್ಕೋತ ಹೋದ್ರೆ ಭಾಳಷ್ಟು ಟ್ರೈ ಮಾಡ್ಬೋದು ರೀ. ಹಾಗೆ ಇದ್ರೊಳಗೆ ಟೊಮ್ಯಾಟೊನೂ ಹಾಕ್ತಾರೆ. ಉತ್ತಪ್ಪ ಮಾಡ್ಬೇಕಾದ್ರೆ ಟೊಮ್ಯಾಟೊ, ಉಳ್ಳಾಗಡ್ಡಿ, ಆಮೇಲೆ ಕೊತ್ತಂಬರಿ ಎಲ್ಲ ಭಾಳ ಹಾಕ್ತಾರೆ. ನಾ ತೊಪ್ಪಳು ಉಳ್ಳಾಗಡ್ಡಿನೇ ಜಾಸ್ತಿ ಹಾಕಿದೆ, ಯಾಕಂದ್ರೆ ಮನೆಯೊಳಗೆ ಒಂದು ಫುಲ್ ಇತ್ತು ರೀ. ಇದ್ರ ಸಲುವಾಗಿ ಜಾಸ್ತಿ ಅದೇ ಹಾಕಿದೆ. ಹಿಂಗಾಗಿ ಭಾರಿ ಟೇಸ್ಟಿ ಭಾಳ ಐತೆ ರೀ. ಒಂದ್ಸಲ ನೀವು ಬರೀ ತೊಪ್ಪಳು ಉಳ್ಳಾಗಡ್ಡಿ, ಜೀರಿಗೆ, ಅರಿಶಿನ ಪುಡಿ
ಸ್ವಲ್ಪ ಉಪ್ಪು ಹಾಕಿ ಉತ್ತಪ್ಪ ಮಾಡ್ಲಿಕ್ಕೆ ಟ್ರೈ ಮಾಡಿ ನೋಡ್ರಿ. ಅದ್ರ ಟೇಸ್ಟ್ ಹೆಂಗಾಗಿರ್ತದ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ತೀರಿ ಅಂತ ಅನ್ಕೊಂಡಿನಿ. ನೀವು ಅಬ್ವಿಯಸ್ಲಿ ತಿಳಿಸ್ತೀರಿ, ಅದಕ್ಕಂದ್ರೆ ವಿಡಿಯೋಸ್ ನೋಡಿದ ಕೂಡ ನೀವು ಕಮೆಂಟ್ ಹಾಕೇ ಬಿಡ್ತೀರಿ. ಅಷ್ಟು ಚಂದ ನಮಗೆ ಭಾಳ ಓದೋರಿಗೆ ಭಾಳ ಖುಷಿ ಅನ್ನಿಸ್ತದ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹಿಂಗೆ ಇರಲಿ ಅಂತ ಹೇಳ್ತೀನಿ ರೀ. ಉತ್ತಪ್ಪ ಎರಡೂ ಆಗ್ತಾವ. ಅದ್ರ ಜೋಡಿ ಏನು ಸಾಧ್ನಿ ನಮ್ಮ ತಂಗಿ ನಂಗೆ ಹಿಂಗೆ ಕೇಳಿದಳ್ರಿ. ಅದಕ್ಕೆ ಅಕ್ಕಿನೇ ಏನು ಪ್ಲ್ಯಾನ್ ಮಾಡಿದ್ಲು, ನಾವೇ ಸ್ವಲ್ಪ ಒಗ್ಗರಣೆ ಮಾಡ್ತೀನಿ ಕರಿಬೇವು ಹಾಕಿ, ಪುಟಾಣಿ ಮತ್ತು ಶೇಂಗಾ ಹಾಕಿ ಹಿಂಡಿ ಮಾಡಿ, ಅದು ಹಿಂಡಿ ನಿಮಗೆ ಮಾಡೋದು ಗೊತ್ತೇ ಅದ ಹೆಂಗೆ ಮಾಡ್ತಾರಂತಂದು. ಅದನ್ನ ಮಾಡಿ ಸ್ವಲ್ಪ ಅದ್ರೊಳಗೆ ಮೊಸರು ಹಾಕಿ ಮಿಕ್ಸ್ ಮಾಡಿ ಚಟ್ನಿ ಟೈಪ್ ಅದೇ ಮಾಡಿಬಿಡ್ರು ನಮ್ದು. ಏನು ಮತ್ತದ ಪಲ್ಯ ಅದು ಇದು ಮಾಡ್ಕೊದು ಕುಡುದು ಹಿಂಗೆ ಮಾಡಿದ್ರೆ ಇದೇ ರುಚಿ. ಆಲ್ರೆಡಿ ವೆಜಿಟೇಬಲ್ಸ್ ಹಾಕಿ ಬಿಟ್ಟದ ದೋಸೆ ಹಿಟ್ಟೊಳಗೆ. ಆಮೇಲೆ ಆ್ಯಕ್ಚುಲಿ ಆ ದೋಸೆ ಹಾಗೆ ತಿನ್ಲಿಕ್ಕೂ ಭಾಳ ರುಚಿ ಹತ್ತದ ಬರೀ ಜಸ್ಟ್ ಹಿಂಗೆ ಬಿಸಿ ಬಿಸಿ ಇದು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ಹಾಗೆ ತಿಂದ್ರೂ ಭಾಳ ರುಚಿ ಹತ್ತದ. ಅದಕ್ಕೆ ನಮಗೆ ಈಗ ಅದು ರೂಢಿನೇ ಅದಲ್ಲ, ಇದು ಏನೇ ಇದ್ರೂ ಬಾಜು ಒಂದು ಸಾಧ್ನಿ ಬೇಕು, ದೋಸೆಗರೆ ಇಡ್ಲಿಗರೆ ಹಂಗಂತಂದು ನಮ್ಮ ತಂಗಿ ಈ ಥರ ಒಂದು ಐಡಿಯಾ ಮಾಡಿ ಚಟ್ನಿ ಹಿಂಗೆ ರೆಡಿ ಮಾಡಿದಳ್ರಿ. ಈಗ ಅಮ್ಮ ಇದ್ಲಂದ್ರೆ ಪಪ್ಪ ಕಡೆ ಕಾಯಿ ಒಡಿಸಿ ಕೊಬ್ಬರಿ ಚಟ್ನಿ ಮಾಡಿಸ್ತಿದ್ರು. ಈಗ ಮತ್ತು ನಾವು ಕೊಬ್ಬರಿ ಚಟ್ನಿ ಆಯ್ತು ಇರಲಿ, ಹಿಂಡಿ ಅದ ಹಿಂಡಿ ಮೊಸರು ಹಾಲು ತಿಂದ್ರೆ ಆಯ್ತು ಅಂತ ನಾವು ಹಿಂಗೆ ಮಾಡ್ಕೊಂಡ್ಬಿಡ್ತೀವಿ. ಉತ್ತಪ್ಪ ಮತ್ತು ಪಡ್ಡು ಇಷ್ಟು ಟೇಸ್ಟಿ ಆಗಿದ್ದು ಅಲ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿದ್ದು. ಆದ್ರೆ ಲಾಸ್ಟ್ ಮೂಮೆಂಟಿಗೆ ಸರ್ವಿಂಗ್ ಟೈಮ್ನಾಗ ಏನಾಯ್ತು ಗೊತ್ತೇನ್ರಿ, ಸಡನ್ನಾಗಿ ಲೈಟ್ ಹೋಗ್ಬಿಡ್ತ್ರಿ. ಹಿಂಗಾಗಿ ಹಾಗೆ ಲೈಟ್ ಹೋದಲ್ಲೇ ನಾವು ಅಷ್ಟೇ ಹಿಂಗೆ ಮಾಡಿ ನಾ ವಿಡಿಯೋ ಮಾಡೀನಿ. ಅದಷ್ಟು ಕ್ಲಿಯರಾಗಿ ಕಾಣಿಸ್ತದ ಇಲ್ಲ ನನಗೂ ನನಗೆ ಅಷ್ಟು ಅನಿಸ್ವಲ್ತು.
ಬಟ್ ದೋಸೆ ಮತ್ತು ಪಡ್ಡು ಎರಡೂ ಮಾತ್ರ ಭಾರಿ ಸಾಫ್ಟ್ ಆಗಿದ್ದು, ಆಮೇಲೆ ಭಾರಿ ಟೇಸ್ಟ್ ಆಗಿದ್ದು ರೀ. ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡ್ತೀರಂತ ಅನ್ಕೊಂಡೀನಿ. ಈಗ ನೋಡ್ರಿ, ಇವತ್ತಿಂದಿದು ಈಗ ನಾವು ಇವತ್ತೇನು ಮಾಡ್ಕೊಂಡ್ವಿ ಅಂತಂದ್ರೆ, ಮಾರ್ನಿಂಗ್ ನಮ್ಮ ತಂಗಿನೂ ಕಾಲೇಜಿಗೆ ಹೋಗ್ಬೇಕಂತಂದ್ಲು. ಹಿಂಗಾಗಿ ನಾಷ್ಟ ಬೇರೆ, ಆಮೇಲೆ ಊಟಕ್ಕೆ ಬೇರೆ. ಆಕಿ ಮತ್ತು ಹೋದ್ರೆ ಒಂದು 3 o'clock ತನಕ ಕಾಲೇಜ್ ಇರ್ತದೆ ಟೈಮಿಂಗ್ ಹಾಕಿದ್ದು. ಹಿಂಗಾಗಿ ನಾಷ್ಟ ಬೇರೆ ಊಟಕ್ಕೆ ಬೇರೆ ಅಂತ ಮಾಡೋಕೆ ನಾ ಒಂದೇ ಏನಾರ ಮಾಡ್ತೀನಿ, ಏನಾರ ಹೇಳು ಐಡಿಯಾ ಅಂತಂದೇರಿ. ಇದಕ್ಕೆ ಆಕಿ ಏನಂದ್ಲು, ಬಿಸಿಬೇಳೆ ರೈಸ್ ಟೈಪ್ ಏನಾರ ಮಾಡ್ನವ್ಯ ಅಂತ ಹೇಳಿದಿಳ್ರಿ. ಹಿಂಗಾಗಿ ನಾ ಏನು ಪ್ಲ್ಯಾನ್ ಮಾಡಿದೆ, ಜಾಸ್ತಿ ಅಮೌಂಟ್ನಾಗ ಹೆಸರು ಬೇಳೆ ಹಾಕಿ ಸ್ವಲ್ಪ ಮಿಕ್ಸ್ಡ್ ಕಾಳು ಮನೆಯೇ ತೊಗೊಂಬಂದಿದ್ದೆಲ್ಲ ಅದನ್ನೊಂದು ಸ್ವಲ್ಪ ಹಾಕಿ ನವಣಕ್ಕಿದು ಬಿಸಿಬೇಳೆ ಭಾತ್ ಮಾಡಿದ್ರೆ ಆಯ್ತು ಅಂತ ಹಿಂಗೆ ಪ್ಲ್ಯಾನ್ ಮಾಡಿದ್ರೆ ಅಕ್ಕಿಗೂ ಸೇರ್ತದ್ರಿ ಅದು ಬಿಸಿಬೇಳೆ ಭಾತ್. ಹಿಂಗಾಗಿ ಅಕ್ಕಿಗೂ ಆಯ್ತು. ಇವನ್ ಮಾರ್ನಿಂಗ್ ನಾನಂತೂ ಗಂಜಿ ಮಾಡ್ಕೊಂಡು ನಾಷ್ಟ ಅದೇ ಮಾಡಿದ್ರೆ ಆಯ್ತು ಅಂತ ಹಿಂಗೆ ಪ್ಲ್ಯಾನ್ ಮಾಡಿದೆ ರೀ. ಅಕ್ಕಿಗೆ ಡಬ್ಬಿ ತೊಗೊಂಡು ಹೋಗ್ಬೇಕಲ್ಲ, ಅದ್ರ ಸಲುವಾಗಿ ಮಾರ್ನಿಂಗ್ ಟೈಮ್ನಾಗೆ ಬಿಸಿಬೇಳೆ ಭಾತ್ ಮಾಡಿಬಿಟ್ಟೆ ನೋಡ್ರಿ. ಅದಕ್ಕೆ ನಾ ಫಸ್ಟಿಗೆ ಏನು ಮಾಡಿದೆ ರೀ, ಆ ಕಡೆ ಸೈಡ್ ಬ್ಯಾಳಿ ಕುದಿಲಿಕ್ಕೆ ಇಟ್ಕೊಂಡೆ. ಈ ಕಡೆ ನವಣಕ್ಕಿ ಎರಡೂ ಫಾಸ್ಟಾಗಿ ಆಗ್ತಾವಂತಂದು ನವಣಕ್ಕಿದು ರೈಸ್ ಮಾಡ್ಲಿಕ್ಕಿಟ್ಟೆ, ಆ ಕಡೆ ಬ್ಯಾಳಿನೂ ಕುದಿಲಿಕ್ಕಿಟ್ಟೆ. ಈ ಕಡೆ ಸೈಡಿಗೆ ವೆಜಿಟೇಬಲ್ಸ್ ಏನೇನವಲ್ಲ ಎಲ್ಲನೂ ಹೆಚ್ಕೊಂಡು ಇಟ್ಕೊಳ್ಳಿತ್ತಿದ್ದೆ ರೀ. ಇದು ನೋಡ್ರಿ, ನಿನ್ನೆ ಒಂದು ಸ್ವಲ್ಪ ಹೊರಗೆ ಹೋಗಿ ಫ್ರೆಶ್ ಆಗಿ ಸ್ಟ್ರಾಬೆರೀಸ್ ಬಂದಿದ್ದು. ಹಿಂಗಾಗಿ ಈಗ ಸೀಸನ್ ಅಲ್ಲ, ಸೀಸ್ನಲ್ ಫುಡ್ಸ್ ನಾವು ಯಾವಾಗೂ ತಿನ್ಕೋತೇ ಇರ್ಬೇಕ್ರಿ. ಅಂದ್ರೆ ಯಾವ್ಯಾವ ಸೀಸನ್ಯಾಗ ಯಾವ್ಯಾವ್ದು ಏನೇನು ಫ್ರೂಟ್ಸ್ ಬರ್ತಾವಲ್ಲ ಸ್ಪೆಷಲಿ ನಾವು ತಿನ್ಕೋತಿದ್ವಿ ಅಂದ್ರೆ ನಮ್ದು ಬಾಡಿ ಬ್ಯಾಲೆನ್ಸ್ಡ್ ಆಗಿರ್ತದ್ರಿ. ಅದಕ್ಕೆ ನಾವು ಸಜೆಸ್ಟ್ ಮಾಡೋದು ಏನಂತಂದ್ರೆ, ಸೀಸ್ನಲಿ ಯಾವ್ಯಾವ ಫುಡ್ಸ್ ಬರ್ತಾವಲ್ಲ, ಈಗ ಸ್ಪೆಷಲಿ ಸ್ಟ್ರಾಬೆರೀಸ್ ಆಗಲಿ, ಮಾವಿನ ಹಣ್ಣು ಆಗಲಿ, ಆಮೇಲೆ ಸ್ವೀಟ್ ಕಾರ್ನ್ಸ್ ಆಗಲಿ, ಆ್ಯಪಲ್ಸ್ ಆಗಲಿ, ಇವೆಲ್ಲ ಏನು ಸೀಸ್ನಲ್ ಫುಡ್ಸ್ ಆ್ಯಂಡ್ ಫ್ರೂಟ್ಸ್ ಏನು ಅಂತೀವಲ್ಲ, ಇವು ನಾವು ತಿನ್ಕೋತಿರ್ಬೇಕಂತ ನಾ ಹೇಳ್ತೀನಿ ರೀ. ಈಗ ಸ್ಟ್ರಾಬೆರಿ ಈಗ ಫ್ರೆಶ್ ಆಗಿ ಬರ್ಲಿಕ್ಕತ್ತವಂತಂದ್ರೆ ನಾವು ಸೀಸನ್ ನೋಡಿ, ಈಗ ಸ್ಟ್ರಾಬೆರಿ ಬರೋ ಸೀಸನ್ ಓಕೆ, ಒಂದು ಸ್ಟ್ರಾಬೆರಿ ತೊಗೊಂಡು ಬಂದು ನಾವು ತಿಂದ್ಬಿಡ್ಬೇಕಂತ ನಾ ಹೇಳ್ತೀನಿ. ಯಾಕಂದ್ರೆ ಮತ್ತೆ ಅದೇ ಸೀಸನ್ ಹೋದ್ಮೇಲೆ ನಾವು ತಿಂದ್ವಿ ಅಂದ್ರೆ ಅದು ಹೆಲ್ತಿಗೆ ಚಲೋ ಅಲ್ರಿ ಹಂಗೆ ನೋಡಿದ್ರೆ. ಈಗ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಬ್ಯಾಡಗಿ ಮೆಣಸಿಕಾಯಿ ಒಂದು ಸ್ವಲ್ಪ ಹಿಂಗೆ ಫ್ರೈ ಮಾಡಿ ಸೈಡಿಗೆ ಒಂದು ಬಟ್ಟೆನ ತೆಗೆದು ಇಟ್ಕೋತೀನಿ ರೀ. ಯಾಕಂದ್ರೆ ನಮ್ಮ ತಂಗಿಗೆ ಸೈಡಿಗೆ ಸೇರ್ತಾವ್ರಿ ಅವು ತಿನ್ಲಿಕ್ಕೆ, ಅದು ಹಿಂಗೆ ಮಾಡ್ಲಿಕ್ಕೆ. ಆಮೇಲೆ ಹಿಂಗೆ ಒಗ್ಗರಣೆ ಹಾಕ್ತೀವಲ್ಲ, ಎಲ್ಲ ಪ್ರಿಪೇರ್ ಆದ್ಮೇಲೆ ಮ್ಯಾಲೆ ಹಾಕಿದ್ರೆ ಅದು ಭಾರಿ ಒಂದೊಂಥರ ಬೇರೆ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ, ಫ್ಲೇವರ್ ಕೊಡ್ತದೆ. ಎಲ್ಲದಕ್ಕೂ ಇದು ಭಾಳ ಟೇಸ್ಟ್ ಹೆಚ್ಚಿಸ್ತದೆ ರೀ. ಆಮೇಲೆ ನಾವು ಏನಾರು ಕೋಸಂಬರಿ ಅದೇನಾರು ಮಾಡ್ಕೊಂಡ್ವಿ ಅಂದ್ರೆ ಅದ್ರ ಜೋಡಿನೂ ಇದು ಹಚ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಹತ್ತದ ರೀ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಪೀಸ್, ಆಮೇಲೆ ಉಳ್ಳಾಗಡ್ಡಿ, ಉಳ್ಳಾಗಡ್ಡಿ, ಸ್ವಲ್ಪ ಮೆಣಸಿಕಾಯಿ ಇವೆಲ್ಲ ಹೆಚ್ಚಿಟ್ಕೊಂಡಿದ್ದೆ ರೀ ನಾನು. ಅದನ್ನೆಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ, ಅದು ಬ್ಯಾಳಿ ಆಲ್ರೆಡಿ ಕುದ್ದದ್ರಿ. ಈಗ ಅಷ್ಟು ಮಿಕ್ಸ್ ಮಾಡಿ ಸ್ವಲ್ಪ ಇದು ಒಂದು ಸ್ವಲ್ಪ ಇದು ಉಳ್ಳಾಗಡ್ಡಿ ಅವೆಲ್ಲ ಒಂದು ಸ್ವಲ್ಪ ಫ್ರೈ ಆಗುತ್ತಾನ ನಿಂತು ಅಷ್ಟು ಬ್ಯಾಳಿ ಎಲ್ಲ ಹಾಕಿ ಸ್ವಲ್ಪ ಮಸಾಲೆ ಕೊಟ್ಟು ಫಸ್ಟಿಗೆ ಹುಳಿ ರೆಡಿ ಮಾಡ್ಕೋತೀನಿ ರೀ ನಾನು.
ಆಮೇಲೆ ಏನು ಅನ್ನಿಸ್ತು, ಒಂದು ಸ್ವಲ್ಪ ಇದು ಹುಳಿ ಇಟ್ಟರೆ ಆಯ್ತು. ನಮ್ಮ ತಂಗಿಗೂ ಹಿಂಗೆ ಹುಳಿ ಮಧ್ಯಾಹ್ನ ಇಫ್ ಬಂದ್ಲಂದ್ರೆ ಜಲ್ದಿ ಆಕಿ ಹುಳಿ ಅನ್ನ ಹುಳಿ ಮತ್ತು ನವಣಕ್ಕಿ ಅನ್ನ ತಿಂತಾಳ ಅಂತಂದು ಒಂದು ಸ್ವಲ್ಪ ಹುಳಿ ತೆಗೆದಿಟ್ಟೆ ರೀ ಸೈಡಿಗೆ. ಮತ್ತು ಉಳ್ಕಿದ್ದು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ಎಲ್ಲ ಕೊಟ್ಟು ಅದರದೇ ಬಿಸಿಬೇಳೆ ಭಾತ್ ಮಾಡಿದೆ ನೋಡ್ರಿ. ಆ ಹುಳಿಗೆ ಎಷ್ಟು ಆಗ್ತದೆ ಅಷ್ಟು ನವಣಕ್ಕಿ ರೈಸ್ ರೆಡಿ ಮಾಡ್ಕೊಂಡಿದ್ದೆ ಅಲ್ಲ, ಎಷ್ಟು ಆಗ್ತದೆ ಅಷ್ಟೇ ಸ್ವಲ್ಪ ಹಾಕಿದೆ ರೀ, ಅಷ್ಟು ಹಾಕ್ಲಿಕ್ಕೆ ಹೋಗಲಿಲ್ಲ. ಮತ್ತು ಭಾಳ ಆಯ್ತಂದ್ರೆ ತಿನ್ನೋರು ನಾನು ನಮ್ಮ ತಂಗಿ ಇಬ್ಬರೇ, ಭಾಳ ಆಯ್ತಂದ್ರೆ ಮತ್ತು ವೇಸ್ಟ್ ಆಗ್ತದಂತಂದು ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಮಸಾಲೆ ಪುಡಿ, ಸ್ವಲ್ಪ ಖಾರ ಪುಡಿ ಹಾಕಿ ಸರ್ವ್ ಮಾಡಿಬಿಡೋದು ನೋಡ್ರಿ. ಭಾರಿ ಟೇಸ್ಟ್ ಆಗ್ತದ್ರಿ. ನಂಗೆ ಒನ್ ಆಫ್ ದಿ ಫೇವ್ರೆಟ್ ಫುಡ್ ಅಂತ ಹೇಳಿದ್ರು ಏನು ಚಿಂತೆ ಇಲ್ರಿ, ನಂಗೆ ಭಾಳ ಸೇರ್ತದ್ರಿ ಇದು. ಅಂದ್ರೆ ರೈಸ್ ನಾವು ಜಾಸ್ತಿ ಹಿಂಗೆ ತಿನ್ನೋದೇ ಇಲ್ರಿ, ಯಾಕಂದ್ರೆ ರೈಸ್ ಅದಕ್ಕೂ ಅಂದ್ರೆ ಹೆಲ್ತಿಗೆ ಚಲೋ, ಬಟ್ ನಾಟ್ ಭಾಳ ಮೇಜರಾಗಿ ಅಷ್ಟು ಚಲೋ ಅಲ್ರಿ. ಅದಕ್ಕೆ ನವಣಕ್ಕಿದೆ ಈ ಬಿಸಿಬೇಳೆ ಭಾತ್ ಮಾಡಿದ್ರೆ ನವಣಕ್ಕಿ ಬಿಸಿಬೇಳೆ ಭಾತ್ ಈ ರೀತಿ ಹಿಂಗೆ ಫಿಕ್ಸ್ ಆಗಿಬಿಟ್ಟಿವ್ರಿ ನಾವು. ಭಾಳ ಟೇಸ್ಟಿ ಆಗಿತ್ತು ರೀ. ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ತುಪ್ಪ ಹಾಕಿ ನನ್ನ ತಂಗಿಗೆ ಈ ರೀತಿ ಡಬ್ಬಿ ಒಳಗೆ ಹಾಕ್ಕೊಟ್ಟೆ ನೋಡ್ರಿ ನಾನು. ಈಗ ಸಾರಿ ಕಲೆಕ್ಷನ್ ನೋಡೋಣ್ರಿ, ಹೊಸಾದ್ ಬಂದದ್ರಿ. ಭಾರಿ ಬೆಸ್ಟ್ ಸಾರೀಸ್ ಅವ, ನೋಡ್ಲಿಕ್ಕೆ ಇಷ್ಟು ಲುಕ್ ಅವಲ್ಲ ಹೇಳ್ತೀನಿ. ಭಾಳ ಅಂದ್ರೆ ಭಾಳ ಕಲರ್ಸ್ ಅವ. ನಾರಾಯಣಪೇಟ್ ಡ್ರೇಪ್ಸ್ ಇಂತ್ರ ರೀ, ಕಾವೇರಿ ಸಾರೀಸ್ ಅಂತ ಹೇಳಿ ಎಲಿಫೆಂಟ್ ಬಾರ್ಡರ್ ಅದ ರೀ. ಅಂದ್ರೆ ಈ ಸಾರೀಸ್ ಹೆಂಗೆ ಲುಕ್ ಕೊಡ್ತದಂತಂದ್ರೆ ಭಾಳ ಅಂದ್ರೆ ಹಿಂಗೆ ಉಟ್ಕೊಂಡಾಗ ಎಲ್ಲರೂ ಹಿಂಗೆ ಫಂಕ್ಷನ್ಸಿಗೆ ಹೋದಾಗ ಅದು ನಿಂಗೆ ನೋಡ್ಲಿಕ್ಕೆ ಸಿಂಪಲ್ ಅನ್ನಿಸ್ಬಹುದು, ಆದ್ರೆ ಲುಕ್ ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಲುಕ್ ಕೊಡ್ತದೆ. ಅದಕ್ಕಂದ್ರೆ ನಾನು ನಮ್ಮ ಅಕ್ಕನ ಮದುವೆ ಒಳಗೆ ಬಳಿ ಹಾಕೋತೀವಲ್ಲ, ಆ ಶಾಸ್ತ್ರದ ದಿನ ನಾ ಇದೇ ಸಿಂತಾ ಸೀರೆನೇ ಹಾಕೊಂಡಿದ್ದೆ. ಎಲ್ಲರೂ ಕೇಳಿದ್ರಿ ಎಲ್ಲಿ ತೊಗೊಂಡು ಸೀರೆ ಅಂತಂದು. ಭಾಳ ಚಂದ ಇತ್ತು ರೀ. ಇಫ್ ನಿಮಗೆ ಇಂಟ್ರೆಸ್ಟ್ ಇತ್ತಂದ್ರೆ ಈ ಸ್ಕ್ರೀನ್ ಮೇಲಿರುವಂಥ ವಾಟ್ಸಪ್ ನಂಬರಿಗೆ ನಿಮ್ದು ಇಷ್ಟವಾದ ಸೀರೆನ ಸ್ಕ್ರೀನ್ಶಾಟ್ ಹೊಡೆದು ಆ ನಂಬರಿಗೆ ಮೆಸೇಜ್ ಮಾಡಿರಿ, ನಿಮ್ಗೆ ನಾ ಸಾರಿನ ಕಳಿಸ್ಕೊಡ್ತೀನಿ ರೀ. ಇವತ್ತಿನ ವ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರು ವಿಡಿಯೋ ವಾಚ್ ಮಾಡ್ಲಿಕ್ಕತ್ತೀರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇಫ್ ಹೊಸದಾಗಿ ಯಾರು ವಾಚ್ ಮಾಡ್ಲಿಕ್ಕತ್ತದವರು ಹಾಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇದೇ ರೀತಿಯಿಂದ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು.